ಹಾಯ್ ಬಡೀಸ್, ಯೋ ಬ್ಯಾಕ್. ನೋಡಿ ಏನು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ, ಇಷ್ಟು ಚೆನ್ನಾಗಿ ರೆಡಿ ಆಗಿರೋದು ಓದಕ್ಕೆ. ನಾನು ಒಬ್ಳೆ ಅನ್ಸುತ್ತೆ ಓದಕ್ಕೂ ರೆಡಿ ಆಗೋದು. ಬರೀ ಇಂಥದೆಯಾ? ಸರಿ, ಕಮಿಂಗ್ ಟು ದ ಪಾಯಿಂಟ್. ನಾನು ಸಂಸ್ಕೃತ್ ಸ್ಟೂಡೆಂಟ್. ಇವತ್ತು ಈ ಲೆಸನ್ ಮಾಡಿದ್ರು ಪರೇಶಾಮಪಿ ರಕ್ಷ ಜೀವಿತಂ ಅಂದ್ರೆ ಏನ್ ಗೊತ್ತಾ? ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಪರರಿಗೆ ಒಳ್ಳೇದು ಮಾಡುವುದನ್ನೇ ನಮ್ಮ ಜೀವನ ಎಂದುಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಅವರಿಗೆ ಸಹಾಯ ಮಾಡಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು. ಈ ಪಾಠದ ಮಾರಲ್, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ನಮ್ಮ ಜೀವನನ ಕಳಿಬೇಕಂತೆ. ಅಯ್ಯೋ ಬಿಡಿ, ಇದೆಲ್ಲ ಏನಿದು ಕೇಳಕ್ಕಷ್ಟೇ ಚಂದ, ಪಾಲಿಸ್ಬೇಕಂತೆ ಕಷ್ಟನೇ. ಪಾಲಿಸ್ಬೇಕು ಗುರು, ಕಷ್ಟ ಪಡ್ಬೇಕು. ರಿಸ್ಕ್ ಇದ್ರೆ ತಾನೇ ಲೈಫಲ್ಲಿ ರಿಸ್ಕ್ ತಿನ್ನಕ್ಕಾಗೋದು. ದೊಡ್ಡೋರು ಏನ್ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ಅದಕ್ಕೆ ನಮ್ಗೋಸ್ಕರನೂ ಬದುಕಣ, ಬೇರೆಯವ್ರಿಗೋಸ್ಕರ ಸ್ವಲ್ಪ ಬದುಕಣ. ಹೆಲ್ಪ್ ಮಾಡಿದ್ರೆ ನಮ್ದೇನೋಗುತ್ತೆ ಅಲ್ವಾ? ಇದೇನ್ ಗುರು ಇವಳು ಎರಡು ಹೇಳ್ತಾಳೆ ಅಂತ ಕನ್ಫ್ಯೂಸ್ ಆಗಿ, ಅವರು ನಮ್ಗೆ ಹೆಲ್ಪ್ ಮಾಡಿ, ನಾವು ಅವ್ರಿಗೆ ಹೆಲ್ಪ್ ಮಾಡೋಣ. ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಲಿ, ಏನಂತೀರಾ? ಆಯ್ತು. ಆಮೇಲೆ ನನ್ಗಿದೆಲ್ಲ ಓದಿ ಸುಸ್ತಾಗಿತ್ತು. ಪಾರು ಸೀರಿಯಲ್ ಬರ್ತಿತ್ತು, ನನಗೆ ಬೋರ್ ಆಗ್ತಿತ್ತು. ಅದಕ್ಕೆ ರೌಂಡ್ಸ್ ಹಾಕೋಣ ಅಂತ ವಾಕಿಂಗ್ ಹೊಟ್ಟೆ. ದಾರಿಲಿ ಬೇಕ್ರಿ ಸಿಕ್ತು. ಸಾರಿ, ನಾನೇ ಬೇಕ್ರಿ ಹತ್ರ ಹೋದೆ. ಆದ್ರೆ ನನ್ ದುರ್ವಿಧಿ, ನನ್ನ ಹತ್ರ ಇದ್ದಿದ್ದೆ ಇಷ್ಟು. ಲಿಟ್ರಲಿ ತುಂಬಾ ಡಿಸಪಾಯಿಂಟ್ ಆಯ್ತು. ನನ್ ಮುಖ ನೋಡಿ ನನ್ಗೆ ಬೇಜಾರಾಯ್ತು. ಹೋಟೆಲ್ ಹೋಗೋಕ್ ದುಡ್ಡಿಲ್ಲ ಅಂದ್ರೆ ಮನೇನೆ ಹೋಟೆಲ್ ಮಾಡ್ಕೋ ಎಂದ ಸರ್ವಜ್ಞ. ಇದು ನನ್ನ ಡೈಲಾಗ್. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಇದನ್ ತಿಂದೆ. ಇವತ್ತಿಗೆ ಸಾಕು, ಮತ್ತೆ ಸಿಗುವ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.